ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಟಿಕ್ಟಾಕ್ ಬ್ಯಾನ್ ಆಗಿದ್ರೂ ಕೂಡ ಕೆಲವೊಂದಷ್ಟು ಜನ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದೇನಕ್ಕೆ ಯೂಸ್ ಮಾಡ್ತಾ ಇದ್ದೀರಾ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ಕೆಲವೊಂದಷ್ಟು ಜನ ಯಾವ ಥರ ಉಪಯೋಗಿಸ್ತಿದ್ದಾರೆ ಅಂತಂದರೆ VPN ಮುಖಾಂತರ ಉಪಯೋಗಿಸ್ತಾರೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ VPN ಅಲ್ಲಿ ಕೆಲವೊಂದಷ್ಟು ಜನ ಉಪಯೋಗಿಸ್ತಾರೆ ಅಂತ. ಇನ್ನು ಎರಡನೇ ರೀತಿ ಉಪಯೋಗಿಸ್ತಾ ಇರೋದು ಲ್ಯಾಂಗ್ವೇಜನ್ನು ಚೇಂಜ್ ಮಾಡ್ಕೊಂಡು ಕೂಡ ಕೆಲವೊಂದಷ್ಟು ಜನ ಟಿಕ್ಟಾಕ್ನ ಉಪಯೋಗಿಸ್ತಾ ಇದ್ದಾರೆ. ಇವಾಗ ಇನ್ನೊಂದು ರೀತಿ ಬಂದಿದೆ. ಆ ಒಂದು ರೀತಿಯೂ ಕೂಡ ನಾನು ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ ಇವತ್ತು ವಿಡಿಯೋದಲ್ಲಿ. ಓಕೆ, ಸೊ ಈ ಥರ ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಏನು ತೊಂದರೆ ಆಗುತ್ತೆ ಅಂತಲೂ ಕೂಡ ಹೇಳ್ತೀನಿ. ಓಕೆನಾ? ಸೊ ವಿಡಿಯೋನ ಕೊನೆ ತನಕ ನೋಡಿ. ಆಮೇಲೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಕೆಲವೊಂದು ಜನಕ್ಕೆ ಬೇಜಾರಾಗಿರುತ್ತೆ. ನಾನು ಡೈಲಿ ಆಲ್ಮೋಸ್ಟ್ ಟಿಕ್ಟಾಕ್ ಬಗ್ಗೆನೇ ಅದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಕೆಲವೊಂದು ಸಲ ಬೇಜಾರಾಗಿರುತ್ತೆ, ಏನಪ್ಪ ಬರೀ ಟಿಕ್ಟಾಕ್ ಬಗ್ಗೆನೇ ಮಾಡ್ತಾ ಇದ್ದಾರೆ ಅಂತ. ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಜಸ್ಟ್ ನಾನು ನಿಮಗೆ ವಿಷಯನ ತಿಳಿಸ್ತಾ ಇದ್ದೀನಿ. ಸೊ ಇವಾಗ ಟಿಕ್ಟಾಕ್ ಇನ್ನೊಂದು ಥರ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ. ಯಾವ ಥರ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಚಾನಲಲ್ಲಿ ಇನ್ನೇನು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೆಲೆಬ್ರೇಷನ್ ಮಾಡೋಣ. ಜೊತೆ ವಿಡಿಯೋ ಸರ್ ದಯವಿಟ್ಟು ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 1,000 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ನನಗೆ ಈ ಒಂದು ವಿಷಯನ ತಿಳಿಸಿದವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಏನಾದರೂ ಒಂದು ನಡೆದಿದ್ದರೆ ಅದನ್ನು ನನಗೆ ಮೆಸೇಜ್ಗಳ ಮುಖಾಂತರ ನನಗೆ ತಿಳಿಸ್ತೀರಾ. ಸೊ ಈ ಥರನೂ ಬ್ರೋ ಯೂಸ್ ಮಾಡ್ತಾ ಇದ್ದಾರೆ ತುಂಬ ಜನ, ಇದು ಸೇಫ್ ಅಲ್ವಾ ಅಂತ ದಯವಿಟ್ಟು ಒಂದು ವೀಡಿಯೋ ಮಾಡಿ ಅಂತ ತುಂಬ ಜನ ಮೆಸೇಜ್ನ ಕಳಿಸಿದ್ದೀರಾ ನನಗೆ. ಅದ್ರ ಮೇಲೆ ನನಗೆ ಒಂದು ಪ್ರೂಫ್ ಸಿಕ್ಕಿದ್ದು. ಇವಾಗ ಯಾವ ಥರ ಆಗಿದೆ ಅಂತಂದರೆ, ನಾನು ಅವಾಗಲೇ ಹೇಳ್ದಂಗೆ ಟಿಕ್ಟಾಕ್ನ ಕೆಲವೊಂದಷ್ಟು ಜನ VPN ಮುಖಾಂತರ ಯೂಸ್ ಮಾಡ್ತಾಯಿದ್ರು, ಕೆಲವೊಂದಷ್ಟು ಜನ ಲ್ಯಾಂಗ್ವೇಜನ್ನು ಚೇಂಜ್ ಮಾಡ್ಕೊಂಡು ಯೂಸ್ ಮಾಡ್ತಾಯಿದ್ರು. ಇವಾಗ ಇನ್ನೊಂದು ಥರ ಬಂದ್ಬಿಟ್ಟಿದೆ. ಏನಂತಂದರೆ, ಒಂದು APK ಫೈಲ್ ಬರುತ್ತೆ. ಓಕೆ, ಈಗ ಎಲ್ಲರೂ ಕೂಡ ಲಾಕ್ಡೌನಲ್ಲಿ ಮನೇಲಿರೋದ್ರಿಂದ ಸೊ ಯಾರು ಕೂಡ ಶೇರಿಟಲ್ಲಿ ಕಳಿಸ್ಕೊಳ್ಳೋದಕ್ಕಾಗಲ್ಲ ಆ ಫೈಲ್ನ. ಸೊ ಅದರಿಂದ ಏನು ಮಾಡ್ತಾಯಿದ್ದಾರೆ ಅಂತಂದರೆ ವಾಟ್ಸಪ್ಪಲ್ಲಿ ಅದನ್ನು ಫಾರ್ವರ್ಡ್ ಮಾಡ್ತಾಯಿದ್ದಾರೆ. ಓಕೆ, ವಾಟ್ಸಪ್ಪಲ್ಲಿ ಆ ಒಂದು APK ಫೈಲು ಎಷ್ಟು 64 MB ಏನೋ ಇದೆ. ಸೊ ಆ ಫೈಲ್ನ ಅವ್ರು ಫಾರ್ವರ್ಡ್ ಮಾಡೋದು, ಅಲ್ಲಿ ಆ ಒಂದು ಫೈಲ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಟಿಕ್ಟಾಕ್ನ ಯೂಸ್ ಮಾಡ್ಬೋದು. ಆಯಿತಾ? ಈ ಥರ ನಡೀತಾ ಇದೆ. ನನಗೆ ಒಂದು ಮೆಸೇಜ್ ಬಂತು ನನಗೆ, ಅವರು ಕಳಿಸೋದ್ರ ಈ ಥರ ಬ್ರೋ ಈ ಥರ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಇವಾಗ ನಾನು ನಿಮಗೆ ಸ್ಕ್ರೀನ್ಶಾಟ್ ತೋರಿಸ್ತಾ ಇದ್ದೀನಿ ನೋಡಿ. ಓಕೆ, ಸೊ ಈ ಥರ ಯೂಸ್ ಮಾಡೋದ್ರಿಂದ ಏನಾದ್ರು ತೊಂದರೆನಾ ಅಂತ? ಅಫ್ಕೋರ್ಸ್ ತೊಂದರೆ ಇದ್ದೇ ಇರುತ್ತೆ. ನೀವು ಒಂದು APK ಫೈಲ್ನ ಡೌನ್ಲೋಡ್ ಮಾಡ್ಕೊಳ್ತೀರಾ ಅಂತಂದರೆ ಅದರಲ್ಲಿ ತೊಂದರೆ ಇದ್ದೇ ಇರುತ್ತೆ. ಓಕೆ, ನಿಮ್ಮ ಡಿವೈಸ್ಗೆ ಅದು ಒಳ್ಳೆಯದಲ್ಲ. ಆ್ಯಕ್ಚುಲಿ ನೀವು ಅಪ್ಲಿಕೇಶನ್ಗಳನ್ನ ನೀವು 90% ನೀವು ಪ್ಲೇಸ್ಟೋರಿಂದನೇ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಬೇಕು. ಪ್ಲೇಸ್ಟೋರಲ್ಲಿ ಯೂಸ್ ಮಾಡಿದ್ರು, ಪ್ಲೇಸ್ಟೋರ್ ಅಪ್ಲಿಕೇಶನ್ ಯೂಸ್ ಮಾಡಿದ್ರು ಕೂಡ ನಿಮ್ಗೆ ತೊಂದರೆನೇ. ಬಟ್ ಸೇಫ್ ಅಂತ ನೋಡೋದಾದರೆ ಪ್ಲೇಸ್ಟೋರ್ ಅಪ್ಲಿಕೇಶನ್ಗಳು, ನೀವು ಏನೋ ಒಂದು APK ಫೈಲ್ಗಳು ಡೌನ್ಲೋಡ್ ಮಾಡ್ತೀರಾ ಅಂತಂದರೆ ನಿಮ್ಗೆ ಅವು ಸೇಫ್ ಆಗಿರಲ್ಲ. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳ್ತೀನಿ ನಿಮಗೆ. ಸೊ ಈ ಥರ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡೋದಕ್ಕೂ ಹೋಗಬೇಡಿ. ಟಿಕ್ಟಾಕ್ ಈ ಥರ ಯೂಸ್ ಮಾಡಿದ್ರೆ ಏನು ಭಾಗ್ಯ, ಏನು ಸಿಗುತ್ತೆ ಹೇಳಿ? ಇಂಡಿಯಾದಲ್ಲೇ ಅದನ್ನು ತೆಗೆದಾಕಿದ್ದಾರೆ. ಸೊ ಇವಾಗ ನೀವು ಈ ಥರ ಎಲ್ಲ ಮೆಸೇಜ್ಗಳನ್ನ ಫಾರ್ವರ್ಡ್ ಮಾಡಿಕೊಂಡು ವೈರಲ್ ಮಾಡಿ ತಿರ್ಗಾ ಮತ್ತೆ ಟಿಕ್ಟಾಕ್ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡೋಂಗೆ ಮಾಡ್ತಾಯಿದ್ದೀರಾ. ಸೊ ದಯವಿಟ್ಟು ಆ ಥರ ಕೆಲಸಗಳನ್ನ ಮಾಡಬೇಡಿ. ಆಮೇಲೆ ಯೂಸ್ ಮಾಡೋದನ್ನು ಕೂಡ ಯಾರು ಕೂಡ ನಾನು ನಿಮಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ದೀನಿ. ಯಾರು ಕೂಡ ಬರೋಲ್ಲ ಅಲ್ಲಿ. ಟಿಕ್ಟಾಕಲ್ಲಿ ಬಂದರೂ ಕೂಡ ಯಾರು ನಿಮಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಲ್ಲ. ಅಲ್ಲಿ 1 ಮಿಲಿಯನ್ ಆದರೂ ಅಷ್ಟೇ, 1 ಬಿಲಿಯನ್ ಆದರೂ ಅಷ್ಟೇ, ಅಲ್ಲಿ ನಿಮ್ಗೆ ಏನು ಸಿಗೋಲ್ಲ. ಪಾಪ್ಯುಲರ್ ಕ್ರಿಯೇಟರ್ ಒಂದು ಸಿಗುತ್ತೆ ಅಷ್ಟೇ. ಓಕೆ, ನಿಮಗೆ ಫ್ಯಾನ್ಸ್ ಅಂತ ಇರ್ತಾರೆ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೇನಾದ್ರು ಬೆನಿಫಿಟ್ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಸೊ ಆದ್ದರಿಂದ ಇವಾಗ ಟಿಕ್ಟಾಕ್ನ ನೀವು ಯೂಸ್ ಮಾಡೋದ್ರಿಂದ, ಈ ಥರ ಯೂಸ್ ಮಾಡೋದ್ರಿಂದ ತುಂಬ ಪ್ರಾಬ್ಲಮ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ದಯವಿಟ್ಟು ಈ ಥರ ಎಲ್ಲ ಯೂಸ್ ಮಾಡಬೇಡಿ ಕಣ್ರಪ್ಪ, ಆಯಿತಾ? ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಸೊ ಇವಾಗ ಈ ಥರ ಒಂದು ವೈರಸ್ ಬಂದ್ಬಿಟ್ಟಿದೆ. ಅದು ಅಪ್ಲಿಕೇಶನ್ ಲಿಂಕ್ನ ಫಾರ್ವರ್ಡ್ ಮಾಡೋದು APK ಫೈಲ್ನ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಟಿಕ್ಟಾಕ್ ಯೂಸ್ ಮಾಡೋದು. ಏನು ಅಷ್ಟೊಂದು ಆಸೆನ ಟಿಕ್ಟಾಕ್ ಯೂಸ್ ಮಾಡೋದಕ್ಕೆ? ಬನ್ನಿ, ರೊಪೋಸ ಇದೆಯಲ್ಲ, ಲಿಟ್ಲೌಟ್ ಇದೆ, ಎಲ್ಲ ಇದೆ, ತುಂಬ ಅಪ್ಲಿಕೇಶನ್ ಬಗ್ಗೆ ನಾನೇ ಮಾತಾಡಿದ್ದೀನಿ. ಸೊ ದಯವಿಟ್ಟು ಬನ್ನಿ ಅದಕ್ಕೆಲ್ಲ. ಓಕೆ, ಸೊ ಈ ಥರ ಒಂದು ವಿಷಯಗಳನ್ನ ದಯವಿಟ್ಟು ವಾಟ್ಸಪ್ಪಲ್ಲೆಲ್ಲ ಶೇರ್ ಮಾಡಬೇಡಿ. ಆ್ಯಂಡ್ ಒಂದು ಸಲ ನಮ್ಮ ಗೌರ್ಮೆಂಟ್ ಅವರು ಬ್ಯಾನ್ ಮಾಡಬೇಕು ಅಂತ ಫಿಕ್ಸ್ ಆದಮೇಲೆ ಮುಗೀತು, ನಾವು ಯೂಸ್ ಮಾಡಬಾರ್ದು ಅಷ್ಟೇ. ಇಷ್ಟನ್ನು ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ಸೊ ಇದ್ರ ಮೇಲೂ ನೀವು ಯೂಸ್ ಮಾಡಬೇಕು ಹಂಗೆ ಹಿಂಗೆ ಅಂತ ಇದ್ದರೆ ನಿಮ್ಮ ಇಷ್ಟ, ಯೂಸ್ ಮಾಡ್ಕೊಳ್ಳಿ. ಅದು ಬಿಟ್ಟು ನಾನು ಇನ್ನೇನು ಹೇಳೋದಕ್ಕಾಗಲ್ಲ. ಇಷ್ಟನ್ನು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.